ಎಲ್ಲರಿಗೂ ನಮಸ್ಕಾರ. ನವೆಂಬರ್ 8, 2025 ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಈ ದಿನ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಮತ್ತು ಹೊಸ ಯೋಜನೆಗಳಿಗೆ ಹುಮ್ಮಸ್ಸು ಮೂಡುತ್ತದೆ. ಕೆಲಸದಲ್ಲಿ ನಿಮ್ಮ ನಾಯಕತ್ವದ ಗುಣದಿಂದ ಎಲ್ಲರಿಂದ ಮೆಚ್ಚುಗೆ ಪಡೆಯಲಿದ್ದೀರಿ. ಹಣದ ವ್ಯವಹಾರದಲ್ಲಿ ಹೊಸ ಮಾರ್ಗ ಕಂಡುಬರುವ ಸಾಧ್ಯತೆ ಇದೆ. ಸ್ನೇಹಿತರಿಂದ ಪ್ರೇರಣಾದಾಯಕ ಸಹಕಾರ ದೊರೆಯುವುದು. ಕುಟುಂಬದಲ್ಲಿ ಚಿಕ್ಕ ಸಂಭ್ರಮದ ಸಂದರ್ಭಗಳು ಇರಬಹುದು. ಆತ್ಮವಿಶ್ವಾಸದಿಂದ ಮಾಡಿದ ನಿರ್ಧಾರ ಫಲ ನೀಡುತ್ತದೆ. ಎರಡನೇದಾಗಿ ವೃಷಭ ರಾಶಿ. ಇಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಸಿಗಬಹುದು. ಹಣದ ಲಾಭ ನಿರೀಕ್ಷಿತ ರೀತಿಯಲ್ಲಿ ಬರುವುದು. ಮನೆಯಲ್ಲಿ ಸಮಾಧಾನದ ವಾತಾವರಣ ನಿರ್ಮಾಣವಾಗುತ್ತದೆ. ಹಳೆಯ ಸ್ನೇಹಿತರಿಂದ ಪ್ರಯೋಜನಕಾರಿ ಸಂಪರ್ಕ ಬರಬಹುದು. ಆರೋಗ್ಯದಲ್ಲಿ ಸಣ್ಣ ತೊಂದರೆ ಕಾಣಬಹುದು. ಅದಕ್ಕಾಗಿ ವಿಶ್ರಾಂತಿ ಅಗತ್ಯ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಕೇಳಿ ಮುಂದುವರಿಯುವುದು ಉತ್ತಮ. ಮೂರನೇದಾಗಿ ಮಿಥುನ ರಾಶಿ. ನಿಮ್ಮ ಮಾತಿನ ಪ್ರಭಾವ ಹೆಚ್ಚು. ಜನರೊಂದಿಗೆ ಸಂಪರ್ಕ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಹೊಸ ಅವಕಾಶ ಸಿಕ್ಕರೂ ಜಾಗ್ರತೆ ಅತ್ಯಗತ್ಯ. ಹಣಕಾಸಿನ ಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಅಲ್ಪ ಅಸಮಾಧಾನ ಇರುವ ಸಾಧ್ಯತೆ ಇದೆ. ತಾಳ್ಮೆಯಿಂದ ನಡೆದುಕೊಳ್ಳುವುದು ಉತ್ತಮ. ಪ್ರಯಾಣದ ಯೋಚನೆ ಮುಂದೂಡುವುದು ಒಳಿತು. ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚುತ್ತದೆ. ನಾಲ್ಕನೇದಾಗಿ ಕಟಕ ರಾಶಿ. ಇಂದು ಮನಸ್ಸಿನಲ್ಲಿ ಶಾಂತಿ ಇರಬಹುದು, ಆದರೆ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಹೊಸ ಯೋಜನೆಗೆ ಆರಂಭ ಮಾಡಲು ಸಮಯ ಅನುಕೂಲವಾಗುತ್ತದೆ. ಹಣದ ವಿಷಯದಲ್ಲಿ ಲಾಭ ಆಗುವ ಸಾಧ್ಯತೆ ಇದೆ. ಮನೆ ಹಿರಿಯರ ಆಶೀರ್ವಾದದಿಂದ ಕಾರ್ಯಗಳು ಸುಗಮವಾಗುತ್ತವೆ. ಸ್ನೇಹಿತರಿಂದ ಸಹಕಾರ ದೊರೆಯಬಹುದು. ಆರೋಗ್ಯ ಉತ್ತಮವಾಗಿದ್ದು ಚೈತನ್ಯದಿಂದ ಈ ದಿನ ತುಂಬಿರುತ್ತದೆ. ಐದನೇದಾಗಿ ಸಿಂಹರಾಶಿ. ನಿಮ್ಮ ಉತ್ಸಾಹ ಎಲ್ಲರ ಗಮನ ಸೆಳೆಯುತ್ತದೆ. ಕೆಲಸದಲ್ಲಿ ಹೊಸ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದು. ಹಣದ ಲಾಭ ಸಾಧ್ಯತೆ ಇದೆ. ಖರ್ಚು ಹೆಚ್ಚಾಗಬಹುದು. ಹಳೆಯ ಸ್ನೇಹಿತರಿಂದ ಸಂತೋಷದ ಸುದ್ದಿ ಬರುವ ಸಾಧ್ಯತೆಯೂ ಇದೆ. ಮನೆಯಲ್ಲಿ ಹೊಸ ಯೋಜನೆಗಳ ಕುರಿತು ಚರ್ಚೆ ನಡೆಯಬಹುದು. ಆತ್ಮವಿಶ್ವಾಸದಿಂದ ಮಾಡಿದ ಪ್ರಯತ್ನ ಯಶಸ್ವಿಯಾಗುತ್ತದೆ. ಇನ್ನು ಆರನೇದಾಗಿ ಕನ್ಯಾ ರಾಶಿ. ಇಂದು ನಿಮಗೆ ಮನೋಶಾಂತಿ ಅಗತ್ಯವಿರುತ್ತದೆ. ಕೆಲಸದಲ್ಲಿ ಅಲ್ಪ ಅಸಮಾಧಾನ ಉಂಟಾದರೂ ಧೈರ್ಯದಿಂದ ಎದುರಿಸಬೇಕು. ಹಣಕಾಸಿನ ತಾತ್ಕಾಲಿಕ ಅಡಚಣೆ ಇರಬಹುದು. ಕುಟುಂಬದವರ ಸಹಕಾರದಿಂದ ಆತ್ಮವಿಶ್ವಾಸ ಬಲವಾಗುತ್ತದೆ. ಸಂಬಂಧಗಳಲ್ಲಿ ಹೊಸ ತಿರುವು ಕಾಣಬಹುದು. ಸ್ನೇಹಿತರಿಂದ ಪ್ರೇರಣಾದಾಯಕ ಸಲಹೆಯೂ ದೊರೆಯುತ್ತದೆ. ಆರೋಗ್ಯದಲ್ಲಿ ವಿಶ್ರಾಂತಿ ಅತ್ಯಗತ್ಯ. ಸಂಜೆ ಧ್ಯಾನ ಅಥವಾ ವಾಕಿಂಗ್ ಮಾಡಿ ಮನಃಶಾಂತಿಯನ್ನ ಪಡೆದುಕೊಳ್ಳಬಹುದು. ಏಳನೇದಾಗಿ ತುಲಾರಾಶಿ. ಇಂದು ನಿಮ್ಮ ದಿನ ಯೋಜನೆ ಮತ್ತು ಸಮತೋಲನದ ಮೇಲೆ ನಿಂತಿದೆ. ಕೆಲಸದಲ್ಲಿ ತಾಳ್ಮೆಯಿಂದ ನಡೆಯುವುದು ಅಗತ್ಯ. ಹಣದ ವ್ಯವಹಾರಗಳಲ್ಲಿ ನಿರೀಕ್ಷಿತ ಫಲ ಸಿಗಬಹುದು. ಮನೆಯವರು ನಿಮ್ಮ ಮಾತಿಗೆ ಗೌರವವನ್ನ ಕೊಡುತ್ತಾರೆ. ಹಳೆಯ ಕೆಲಸಕ್ಕೆ ಹೊಸ ದಿಕ್ಕು ಸಿಗುತ್ತದೆ. ಸ್ನೇಹಿತರ ಸಹಾಯದಿಂದ ಒತ್ತಡ ಕಡಿಮೆಯಾಗಬಹುದು. ಆರೋಗ್ಯ ಸುಧಾರಣೆ ಕಾಣುತ್ತದೆ. ದಿನದ ಕೊನೆಗೆ ಸಂತೋಷದ ಅನುಭವ ದೊರೆಯುತ್ತದೆ. ಇನ್ನು ಎಂಟನೇದಾಗಿ ವೃಶ್ಚಿಕ ರಾಶಿ. ಹೊಸ ಪ್ರಾರಂಭಕ್ಕೆ ಇದು ಶ್ರೇಷ್ಠ ದಿನ. ಕೆಲಸದಲ್ಲಿ ನಿಮ್ಮ ಶ್ರಮ ಗುರುತಿಸಲಾಗುತ್ತದೆ. ಹಣದ ಲಾಭ ನಿಧಾನವಾಗಿ ಹೆಚ್ಚಾಗುತ್ತದೆ. ಕುಟುಂಬದವರೊಂದಿಗೆ ಚಿಕ್ಕ ಚರ್ಚೆಯಿಂದ ಒಗ್ಗಟ್ಟು ಹೆಚ್ಚಾಗುತ್ತದೆ. ಹಳೆಯ ವಿಷಯದ ಕುರಿತು ಉತ್ತಮ ನಿರ್ಣಯ ಸಿಗಬಹುದು. ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಸ್ನೇಹಿತರ ಜೊತೆ ಸಮಯ ಕಳೆಯುವುದು ಮನಸ್ಸು ಹಗುರಗೊಳಿಸುತ್ತದೆ. ಪ್ರಯಾಣದಿಂದ ಹೊಸ ಅನುಭವ ಸಿಗಬಹುದು. ಇನ್ನು 9ನೇದಾಗಿ ಧನುರಾಶಿ. ಈ ದಿನ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿ ಬರಲಿದೆ. ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಹಣದ ವಿಚಾರದಲ್ಲಿ ಉತ್ತಮ ಲಾಭ ಸಿಗಬಹುದು. ಮನೆಯ ಹಿರಿಯರ ಆಶೀರ್ವಾದದಿಂದ ಕಾರ್ಯ ಸುಗಮವಾಗುತ್ತದೆ. ಸ್ನೇಹಿತರ ಸಹಕಾರದಿಂದ ಹೊಸ ಮಾರ್ಗ ತೆರೆದುಕೊಳ್ಳುತ್ತದೆ. ಆರೋಗ್ಯವು ಉತ್ತಮವಾಗಿರುತ್ತದೆ. ಹಳೆಯ ಯೋಜನೆ ಯಶಸ್ವಿಯಾಗಿ ಮುಗಿಯಬಹುದು. ಸಾಯಂಕಾಲದ ಹೊತ್ತಿಗೆ ಸಂತೋಷದ ಕ್ಷಣಗಳು ಉಂಟಾಗುತ್ತದೆ. ಇನ್ನು 10ನೇದಾಗಿ ಮಕರ ರಾಶಿ. ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗಬಹುದು. ಹಣದ ಲಾಭ ನಿಧಾನವಾಗಿ ಕಾಣಿಸಬಹುದು. ಮನೆಯವರೊಂದಿಗೆ ಸಮಾಲೋಚನೆ ಅತ್ಯಗತ್ಯ. ಜೀವನದಲ್ಲಿ ಚಿಕ್ಕ ಅಸಮಾಧಾನ ಉಂಟಾಗಬಹುದು. ಶಾಂತವಾಗಿ ನಡೆದುಕೊಳ್ಳುವುದು ಉತ್ತಮ. ಆರೋಗ್ಯದಲ್ಲಿ ಶ್ರಮದ ಅನುಭವದಿಂದ ಸ್ವಲ್ಪ ಆಯಾಸ ಕಾಣಬಹುದು. ಆತ್ಮವಿಶ್ವಾಸದಿಂದ ಮಾಡಿದ ಪ್ರಯತ್ನ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಸಂಜೆ ವೇಳೆ ವಿಶ್ರಾಂತಿಗಾಗಿ ಸಮಯ ಕೊಡುವುದು ಉತ್ತಮ. ಇನ್ನು 11ನೇ ರಾಶಿ ಕುಂಭರಾಶಿ. ಇಂದು ನಿಮ್ಮ ಚಿಂತನೆಗಳು ಹೊಸ ದಾರಿಯನ್ನ ಕಾಣಿಸುತ್ತದೆ. ಕೆಲಸದಲ್ಲಿ ಹೊಸ ಯೋಜನೆ ಪ್ರಾರಂಭಿಸಲು ಇದು ಸೂಕ್ತ ದಿನ. ಹಣದ ವಿಷಯದಲ್ಲಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನ ನೀಡುತ್ತದೆ. ಮನೆಯವರು ನಿಮ್ಮ ಅಭಿಪ್ರಾಯಕ್ಕೆ ಬೆಂಬಲವನ್ನ ನೀಡುತ್ತಾರೆ. ಆರೋಗ್ಯ ಉತ್ತಮವಾಗಿದ್ದು ಶಕ್ತಿಯು ಹೆಚ್ಚಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಇಂದು ನಿಮ್ಮ ಕಲಾತ್ಮಕ ಗುಣ ಪ್ರಬಲವಾಗುತ್ತದೆ. ಕೆಲಸದಲ್ಲಿ ಹೊಸ ಚಿಂತನೆಗಳಿಗೆ ಮೆಚ್ಚುಗೆ ಸಿಗುತ್ತದೆ. ಹಣದ ಸ್ಥಿತಿ ಸುಧಾರಣೆಯಾಗಬಹುದು. ಸ್ನೇಹಿತರಿಂದ ಉತ್ತಮ ಸಲಹೆಗಳು ಕೂಡ ದೊರೆಯುತ್ತದೆ. ಮನೆಯ ಪರಿಸರ ಸಂತೋಷದಿಂದ ತುಂಬಿರುತ್ತದೆ. ಹಳೆಯ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯ ಉತ್ತಮ. ಮನಸ್ಸು ಹಗುರವಾಗಿರುತ್ತದೆ. ಸಂಜೆ ವೇಳೆಗೆ ಹೊಸ ಸಂತೋಷದ ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ಇವೆ. ಇದಿಷ್ಟು ನವೆಂಬರ್ 8ನೇ ತಾರೀಕಿನ ದಿನ ಭವಿಷ್ಯವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.